ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಜ ಹೇಳ್ಬೇಕಂದ್ರೆ ನಂಗೆ ಬೆಳಗ್ಗೆ ಎದ್ದೇಳೋದಂದ್ರೇ ಆಗಲ್ಲ. ಅದರಲ್ಲೂ ಇವತ್ತು 4:15ಗೆ ಎದ್ದಿದ್ದೀನಿ. 4:15ಗೆ ಎದ್ದು ರೆಡಿಯಾಗಿ ಸ್ನಾನ ಗಿನ ಮಾಡಿಕೊಂಡು 5:30 ಅಷ್ಟರಲ್ಲಿ ಮನೆ ಬಿಡಬೇಕಿತ್ತು. ಕ್ಯಾಬೆಲ್ಲ ಬುಕ್ ಮಾಡಿದೆ. 1, 2, 3 ಅಂತ ಕ್ಯಾನ್ಸಲ್ ಆಗಿ ಅದು ಇದು ಆಗಿ ಫೈನಲಿ ಒಂದು ಕ್ಯಾಬ್ ಬುಕ್ ಆಯಿತು. ಆ್ಯಂಡ್ ಇವಾಗ ನಾನು ಹೊರಟಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ? ಮುಂದೆ ವೀಡಿಯೋಸ್ ನೋಡ್ತಾ ಇರಿ, ನಿಮಗೆ ಗೊತ್ತಾಗಬಹುದು. ಸೊ ಬೆಳಗ್ಗೆ ಇನ್ನೂ ತುಂಬ ಕತ್ಲಿದ್ದಿದ್ದರಿಂದ ಎಲ್ಲ ಕಡೆ ವಿಡಿಯೋ ಪ್ರಾಪರ್ ರೆಕಾರ್ಡಿಂಗ್ ಸಿಗ್ತಿರಲಿಲ್ಲ. ಎಲ್ಲ ಆ್ಯಂಗಲಿಂದನೂ ಟ್ರೈ ಮಾಡ್ತಿದ್ದೆ, ಯಾವ ಆ್ಯಂಗಲ್ ಚೆನ್ನಾಗಿ ಬರ್ತಿದೆ ಏನು ಅಂತ ಎಲ್ಲ ಕಡೆನೂ ಟ್ರೈ ಮಾಡ್ತಿದ್ದೆ. ಅಷ್ಟರಲ್ಲಿ ಏನಂದರೆ ನನ್ನ ಫ್ರೆಂಡ್ ಲಿಕ್ಕಿ ಕೂಡ ಬಂದಳು. ಆನ್ ದ ವೇ ಅವಳನ್ನು ಪಿಕಪ್ ಮಾಡಿ ಲೊಕೇಶನ್ಗೆ ರೀಚ್ ಆಗ್ತೀವಿ. ಬೆಳಗ್ಗೆ ಒಂದು 9 ಗಂಟೆ 10 ಗಂಟೆ ಈ ಟೈಮಲ್ಲಿ ಟ್ರಾಫಿಕ್ ಇರೋದು ಓಕೆ. ಬೆಳಗ್ಗೆನೇ 6-7 ಗಂಟೆಗೆ ಟ್ರಾಫಿಕ್ ಜಾಮ್ ಅಂದರೆ ಟ್ರಾಫಿಕ್ ಜಾಮ್. ನಮ್ಮ ಮನೆಯಿಂದ ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1.25-2 ಅವರ್ ಆಗೋಯಿತು. ಫೈನಲಿ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು, ನಾವೇ ಲಾಸ್ಟಿಗೆ ಬಂದಿದ್ದು. ಆ್ಯಂಡ್ ನಮ್ಮ ಲಗೇಜ್ಗಳನ್ನೆಲ್ಲ ಟಿಗೆ ತುಂಬಿಸ್ತಾ ಇದ್ದೀವಿ. ಲಗೇಜೆಲ್ಲ ತುಂಬಿಸಿ ನೆಕ್ಸ್ಟ್ ಹೊರಡುವ ಸಮಯ. ಬಾಯ್ ಬಾಯ್. ಹಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಬ್ಲಾಗ್ ಇದು. ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಕಾದು ನೋಡ್ಬೇಕಾಗಿದೆ. ಬಾಯ್. ಗಾಡಿ ಹತ್ತಿದ ತಕ್ಷಣ ಫ್ರೂಟ್ ಬೌಲ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ದ ಟೇಸ್ಟ್ ವಾಸ್ ಯಮ್. ನನಗೆ ಆ್ಯಕ್ಚುಲಿ ಏನಂದರೆ ಬೆಳಗ್ಗೆನೇ ತಿಂದು ಅಭ್ಯಾಸ ಇಲ್ಲ, ಬಟ್ ಸ್ಟಿಲ್ ಫ್ರೂಟ್ಸ್ ಅಲ್ವಾ ತಿಂದ್ವಿ. ತುಂಬ ಚೆನ್ನಾಗಿತ್ತು, ಹೈಜೀನಾಗಿತ್ತು, ಹೆಲ್ದಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ನಮ್ಮ ಫಸ್ಟ್ ಸ್ಟಾಪ್ ಬಂದಿದ್ದು ಧ್ರುವ ತಾರೆ ಹೋಟೆಲ್. ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ವಿ. ಎಷ್ಟು ಜನ ಇದ್ದರು ಅಂದರೆ, ಆ್ಯಕ್ಚುಲಿ ಏನಂದರೆ ನಮ್ಮ ಊರಿಗೆ ಹೋಗೋದು ಇದೇ ರೂಟು. ನಾನು ಈ ರೂಟಲ್ಲಿ ಸುಮಾರು ಸಲ ಓಡಾಡಿದ್ದೀನಿ, ಆದರೆ ಇಷ್ಟು ಜನ ನಾನು ನೋಡಿದ್ದು ಇದೇ ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಹೆಂಗೋ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆದ್ವಿ. ಎಸ್, ನಾವು ಹೋಗಿದ್ದು ಶರಣ್ಯ ಫಾರ್ಮ್ಸ್ಗೆ. ಆ್ಯಂಡ್ ಹೋಗಿ ಲಗೇಜ್ ಎಲ್ಲ ಇಟ್ಟು ರೂಮ್ಗಳನ್ನೆಲ್ಲ ನೋಡಿಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ನಮಗೆ ವೆಲ್ಕಮ್ ಡ್ರಿಂಕಿಗೆ ಲೈಮ್ ಜ್ಯೂಸ್ ಕೊಟ್ಟರು. ಲೈಮ್ ಜ್ಯೂಸ್ ಕೊಟ್ಕೊಂಡು ಎಲ್ಲರೂ ಚಿಟ್ ಚಾಟ್ ಮಾಡ್ಕೊಂಡಿದ್ವಿ. ಅಂದರೆ ಏನಂದರೆ ಎಲ್ಲರೂ ಗೊತ್ತಿರಲಿಲ್ಲ. ಅಂದರೆ ನನಗೆ ಸ್ವಲ್ಪ ಜನ ಗೊತ್ತಿದ್ದರು, ಆ್ಯಂಡ್ ನನಗೆ ಗೊತ್ತಿದ್ದವ್ರು ಅವ್ರಿಗೂ ನನಗೆ ಗೊತ್ತಿದ್ದು, ಆ್ಯಂಡ್ ಇನ್ನೂ ಸ್ವಲ್ಪ ಜನ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಮಾತಾಡಿಕೊಂಡು, ಕ್ರಿಯೇಟರ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಮಾತಾಡಿಕೊಂಡು, ಒಬ್ರ ಬಗ್ಗೆ ಒಬ್ಬರು ತಿಳ್ಕೊಂಡು ಎಲ್ಲ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಏನಾಯಿತು ಗೊತ್ತಾ? ಗೊತ್ತಿದೆಯಲ್ಲಿಕ್ಕೆ ನನ್ನ ಬ್ಯಾಗ್ ಗೈಸ್ ಎಲ್ಲಿಟ್ಟಿದ್ದೆ ಅದ? ಅವ್ರೇನೋ ಫಾರ್ಮ್ ಹೌಸ್ ಅವ್ರದ್ದು ಹೊಸ ಸರ್ವಿಸ್ ಅಂದ್ಕೊಂಡೆ. ಅವರು ಮೇಡಮ್ ನಾವೇ ಇಡ್ತೀವಿ ಕೊಡಿ ಅಂತ ತೊಗೊಂಡೋದ್ರಿ. ಎಲ್ಲಿಟ್ರೋ ಗೊತ್ತಿಲ್ಲ. ಏನು ಇಟ್ಕೊಂಡಿದ್ದೆ ನಿನ್ನ ಬ್ಯಾಗಲ್ಲಿ? ಅದಕ್ಕೆ ಎತ್ಕೊಂಡು ಹೋಗಿರ್ತಾರವರು. ಲಿಕ್ಕಿ ಬ್ಯಾಗು ಕಾಣೆಯಾಗಿದೆ. ನಿಮ್ಗೇನಾದ್ರು ಕಾಣಿಸಿದ್ರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ಗೊತ್ತಾ ಬ್ಯಾಗ್ ಎಲ್ಲಿ ಅಂತ? ನಾನು ಡೋರಾ, ನನ್ನ ಪಕ್ಕದಲ್ಲಿರೋ ಮಂಕಿ ಕ್ಯಾಮ್ರಾ ಹಿಂದೆ ಇದೆ. ಇನ್ನೂ ಇಟ್ಟಿಲ್ಲ. ವಾಶ್ರೂಮಲ್ಲಿ ನೋಡ್ಲಿಕ್ಕೆ. ಅದು ಕರೆಕ್ಟ್. ಇಲ್ಲ, ವಾಶ್ರೂಮಲ್ಲೂ ಇಟ್ಟಿಲ್ಲ. ಬೇರೆ ಡಾರ್ಮೆಟ್ರಿ ಚೆಕ್ ಮಾಡೋಣ ಬನ್ನಿ. ಓಕೆ, ಇವತ್ತು ನಾವು ಬ್ಯಾಗ್ ಹುಡುಕುವ ಕಾರ್ಯಕ್ರಮಗಳು ನಡೆಯುತ್ತಿದೆ. ಅದು ಲಾಕ್ ಆಗಿದೆ. ನಮ್ಮದಲ್ಲದ ರೂಮಲ್ಲಿ ಬ್ಯಾಗನ್ನು ಇಟ್ಟಿರುವ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಅವರಿಗೆ ಒಂದು ಅಭಿನಂದನೆಗಳು. ಬ್ಯಾಗ್ ಸಿಕ್ತು. ಬಾಯ್ ಬಾಯ್. ಬಾಯ್. ಥ್ಯಾಂಕ್ ಯು ಗೈಸ್. ಕಮೆಂಟ್ ಸೊ ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ಬ್ಯಾಗೆಲ್ಲ ಕುತ್ಕೋ, ನಾನು ನಿನ್ನ ಸುತ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರಗಳು ಹೇಳ್ತೀನಿ. ಏನೇನಿದೆ ಅಂತ ನೋಡೋದಕ್ಕೆ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಶರಣ್ಯ ಫಾರ್ಮ್ ಹೌಸ್ನ. ಅದು ಅಟ್ಲೀಸ್ಟ್ ಮೇಡಮ್ ನೀವು ಕಿಚನ್ ಡಿಪಾರ್ಟ್ಮೆಂಟ್ ಅವರಾ? ದೋಸೆ ಹೆಂಚೇನು ಅಲ್ಲೇ ಇದೆ, ದೋಸೆ ಹಾಕ್ಕೊಡಿ. ನಾನು ತಿಂತೀನಿ, ನಮಗೂ ಹಾಕ್ಕೊಡಿ. ಅವ್ರಿಗೆ ಹೇಳಿ ಹಾಕ್ಕೊಡಕ್ಕೆ. ಅವ್ರಿಗೆ ಹೇಳಲ್ಲ, ನಿಮಗೆ ಹೇಳ್ತೀನಿ. ಹಾಗೆ ಫಾರ್ಮ್ ಸುತ್ತಾಡ್ತಿದ್ವಾ, ಅಲ್ಲಿ ನೋಡಿದ್ರೆ ಒಂದು ಶಾಕು. ಏನಂದರೆ ಸತೀಶ್ ಅವ್ರದ್ದು 100 ಕೋಟಿ ನಾಯಿ ಶರಣ್ಯ ಫಾರ್ಮ್ ಹೌಸಲ್ಲಿದೆ. ನನ್ನ ಮೇಲೆ ಹಣೆ ಇಟ್ಟಳು. 100 ಕೋಟಿ ನಾಯಿ ಥರನೇ ಕಾಣ್ತಾ ಇತ್ತು. ಹೌದಾ ಅಲ್ವಾ? ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ಅದು ಬಿಟ್ಟರೆ ನವಿಲ್ಗಳಿದ್ದು, ಕೋಳಿಗಳಿತ್ತು, ಬಾತ್ಕೋಳಿ, ಡಕ್ಸ್ ಎಲ್ಲ ಇತ್ತು. ಎಲ್ಲನೂ ಒಂದು ರೌಂಡ್ ನೋಡ್ಕೊಂಡು ಹೋಗಿ. ನನಗೆ ಚಪ್ಪಲಿ ಗತಿ ಇಲ್ಲ. ಇಲ್ಲ ಆದಿತ್ಯ ಸರ್ ಎಲ್ಲ ಕೊಟ್ಟರು, ಚಪ್ಪಲಿ ಕೊಡ್ತೀವಿ ಅಂತ ಹೇಳಿಲ್ಲ. ಅಯ್ಯೋ, ಎಲ್ಲರೂ ಶೂ ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ನಾವು ಚಪ್ಪಲಿ ಲೆಸ್ ಓಡಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಬಂದಿರೋದು ಶರಣ್ಯ ಫಾರ್ಮ್ಸ್ ಆ್ಯಂಡ್ ಇಟ್ ಇಸ್ ಬ್ಯೂಟಿಫುಲ್. ನೀವು ಬಂದು ವಿಸಿಟ್ ಮಾಡಿ ಅಂತ ಕೊನೆಯಲ್ಲಿಲ್ಲ. ಸೊ ಒಂದು ರೌಂಡ್ ಫಾರ್ಮ್ ಎಲ್ಲ ಸುತ್ತೋಡ್ಕೊಂಡು ಬಂದ್ವಿ. ಬಂದಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಯಾಕೆ ರೆಡಿ ಆಗಿದ್ದೀವಿ ಅಂದರೆ ವಿಡಿಯೋ ಶೂಟ್ ಮಾಡಬೇಕಿತ್ತು. ಸೊ ಅದಕ್ಕೆ ರೆಡಿ ಆದ್ವಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಹೋಗ್ತಾ ಇದ್ವಿ. ಎಲ್ಲರೂ ಆಲ್ರೆಡಿ ಹೋಗಿ ಸ್ಟಾರ್ಟ್ ಮಾಡಿಟ್ಟಿದ್ರು. ಮತ್ತೊಂದು 3-4 ಜನ ಲೇಟಾಗಿ ಹೋದ್ವಿ. ನಂದು ಊಟ ಬಂದಿಲ್ಲ. ಏನಿಲ್ಲ. ಆಪ್ಷನ್ಸ್ ಇತ್ತು. ಆ್ಯಂಡ್ ನಮಗೆ ನಾನ್ ವೆಜ್ಜಿಗೆ ಚಪಾತಿ, ರೈಸ್, ಚಿಕನ್ ಗ್ರೇವಿ, ಗುಲಾಬ್ ಜಾಮೂನ್, ಕಬಾಬ್, ಇನ್ನೇನಿತ್ತು ಅಲ್ಲಿ ಪ್ಲೇಟಲ್ಲೇ ನೋಡ್ಕೊಂಡ್ಬಿಡಿ. ಆ್ಯಂಡ್ ಅದಾದಮೇಲೆ ನಂದು 2 ವೀಡಿಯೋ ಶೂಟ್ ಆಯಿತು. ಈ 3rd ವೀಡಿಯೋಗೆ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿಕೊಂಡೆ. ಇದು ವೀಡಿಯೋ ಶೂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಬೇರೆಯವರೆಲ್ಲ ಶೂಟ್ ಮಾಡ್ತಿದ್ರು, ರೇಗಿಸ್ಕೊಂಡಿದ್ವಿ. ಹಂಗೆ ವೀಡಿಯೋಸ್ ಎಲ್ಲ ಮುಗೀತು. ಬಂದಿದ್ದ ಕೆಲಸ ಎಲ್ಲ ಆಯಿತು. ಫೋಟೋಸ್ ತೆಗೆಸ್ಕೊಂಡಿದ್ದು ಆಯಿತು. ಇವಾಗ ಹೋಗಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಧುಮ್ಕೋದು. ಟೈಮ್ ಎಷ್ಟು ಗೊತ್ತಾ? ಎಷ್ಟು ಟೈಮು? ನಿನ್ನೆ ಎಷ್ಟಾಗಿತ್ತು ಅಷ್ಟು. ವಾವ್, ಟೈಮ್ 5:35. ಸೊ ಆ್ಯಕ್ಚುಲಿ ನಾವು ಎಂತ ಗೊತ್ತಾ ಇಲ್ಲಿಗೆ ಬಂದಿದ್ದು? ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಗೊತ್ತಾ? ನಾವು ಬಂದಿರೋದು ಎಂತಕ್ಕಂದರೆ, ನೋಡಿ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಲಾಸ್ಟ್ ಇನ್ನು ಲಾಸ್ಟ್ ಇಲ್ಲ, ಇನ್ನು ತುಂಬ ಇದೆ. ನಾವು ಸೊ ಎಂತಕ್ಕೆ ಬಂದಿರೋದು ಅಂದರೆ, ಮೆಟಾ ಕಡೆಯಿಂದ ಕ್ರಿಯೇಟರ್ಸ್ ಮೀಟಪ್ ಅಂತ ಮಾಡಿದ್ದಾರೆ, ಡೇ ಔಟ್ ಥರ. ಸೊ ಬಂದಿದ್ದೀವಿ. ಸ್ವಲ್ಪ ಕ್ರಿಯೇಟರ್ಸ್ನ ಅವರೇ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂದರೆ ವೀಡಿಯೋಸ್ ಮಾಡಬೇಕು ಅಷ್ಟೇ. ಆ್ಯಂಡ್ ಫೈನಲಿ ನಂದು ಎಲ್ಲ ವೀಡಿಯೋಸ್ ಕಂಪ್ಲೀಟ್ ಆಗಿದೆ, ಫೋಟೋಸ್ ಕಂಪ್ಲೀಟ್ ಆಗಿದೆ. ನಿಂದು ಎಷ್ಟಾಯಿತು? ನಂದು 2 ವೀಡಿಯೋಸ್ ಆಗಿದೆ, ಆಯಿತು. ಇನ್ನೂ 2 ಬ್ಯಾಲೆನ್ಸ್ ಇದೆ, ಮಾಡ್ಕೋತಾಳೆ. ಸೊ ಇವಾಗ ಏನು ಮಾಡೋದು ಅಂದರೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಢಮಾರ್ ಅಂತ ಬೀಳೋದು ಅಷ್ಟೇ. ಸ್ವಿಮ್ ಮಾಡಬೇಕು, ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆಟ ಆಡೋದನ್ನು ತೋರಿಸ್ತೀನಿ. ಬಾಯ್. ಅಮ್ಮ, ಇವಾಗ ರೆಡಿ ಆಗಿದ್ದೀವಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಜಂಪ್ ಮಾಡೋದಕ್ಕೆ. ಅವಳು ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಬೇಗ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ, ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಹೋಗೋಕ್ಕೆ ಮುಂಚೆ ಟೀ, ಕಾಫಿ, ಬೋಂಡಾ, ಬಜ್ಜಿ ಎಲ್ಲ ಇತ್ತು. ಸ್ವಿಮ್ಮಿಂಗ್ ಪೂಲಿಗೆ ಯಾಕೆ ರೆಡಿ ಆಗಿಲ್ಲ? ಹಿಂಗೆ ಸ್ವಿಮ್ಮಿಂಗ್ ಪೂಲಿಗೆ ಬರ್ತೀರಾ? ವಿಡಿಯೋಸ್ ಮುಗೀತಾ? ಎಲ್ಲ ಆಯ್ತಾ? ಸರ್ ನೀವು ಕಾಣಿಸ್ತಿದ್ದೀರಾ? ಎಲ್ಲರದು ವಿಡಿಯೋ ಆಯಿತು. ಆದರೆ ಪಾಪ ಇವಕ್ಕೊಂದು ಬೆಳಗ್ಗೆಯಿಂದ ಇದೇ ಕಾಸ್ಟ್ಯೂಮಲ್ಲಿದ್ದಾರೆ. ಯಾಕಿದೇ ಕಾಸ್ಟ್ಯೂಮಲ್ಲಿ ಇದ್ದೀರಕ್ಕ ಬೆಳಗ್ಗೆಯಿಂದ? ಸ್ವಿಮ್ಮಿಂಗ್ ಪೂಲಲ್ಲೂ ಇದರಲ್ಲೇ ಬಿದ್ದರು, ವೀಡಿಯೋಸು ಇದರಲ್ಲೇ ಮಾಡಿದ್ರು. ಈ ಕಡೆ ಬನ್ನಿ, ಈ ಥರ ಹೊಟ್ಟೆ ಉರಿಸ್ತಾರೆ ಸರ್. ಏನಕ್ಕ ಫೋಟೋಶೂಟ್ ಮಾಡ್ಕೊಳ್ಳಿ. ಏನಕ್ಕ ಇದೇ ಥರ ಹೇಳಿ ಹೊಟ್ಟೆ ಉರಿಸ್ತಿದ್ಯಲ್ಲ ದೀಪ. 5ನೇ ಡ್ರೆಸ್ ನಿಂದು ನೋಡಿ, 1ನೇ ಡ್ರೆಸ್ಸಲ್ಲಿ ಇದ್ದೀನಿ ಸರ್. ಬನ್ನಿ ನೀವು. ಈಗ ಯಾರು ಕರೆದ್ರು ದೇವರು ಕಲರ್ ಕೊಟ್ಟು ಮರೆದ್ಬಿಟ್ಟ ನೀವು. ಅಣ್ಣ ಮತ್ತಿದ್ದು ಅಲ್ಲ, ಇಷ್ಟು ಕೊಡೋದನ್ನೇ ಮರೆದ್ಬಿಟ್ಟೆ ನೀವು, ಕೊಟ್ಟು ಮರೆದ್ಬಿಟ್ಟೆ. ಅಲ್ಲ ಅಣ್ಣ, ಮತ್ತೆ ಇಷ್ಟು ರಿಂಗ್ ಲೈಟ್ ಎಂತ ಆಫ್ ಮಾಡಿಬಿಡೋಣ? ಬ್ರೈಟ್ನೆಸ್ ಹಂಗೆ ಬರುತ್ತೆ. ನ್ಯಾಚುರಲ್ ಬ್ಯೂಟಿ ಅಂತೀರಾ? ಮತ್ತೆ ಫೋಟೋಸ್ ಮಾತ್ರ ನಂಗೆ ಭಾಳ ಇಷ್ಟ ಆಯ್ತು ಇವತ್ತು ಮೇಡಮ್. ಇನ್ನು ಬಟ್ ಇನ್ನು ನಿಮ್ ವಿಡಿಯೋ ಆಗಿಲ್ಲ. ಆಯ್ತು ಮೇಡಮ್, ಹೋಗೋಣ. ಮೇಡಮ್ ಹೋಗೋಣ. ಆ ಬುಕ್ಸ್ ಕೈಗೆ ಇಟ್ಕೊಳ್ಳಿ, ಫೋನಲ್ಲಿ ಮಾತಾಡಿ. ಗೈಸ್, ಜೆನ್ಜಿ ಅಲ್ಲ ಅವರು, ಜೆನ್ಜಿ ಅಲ್ಲ ಅವರು. ಒಂದು ಡೋರ್ ಹಾಕಕ್ಕೆ, ಒಂದು ಡೋರ್ಗೆ ಕೀ ಹಾಕಕ್ಕೆ ಬರಲ್ಲ ಅವರಿಗೆ. ಜೆನ್ಜಿ ಅಲ್ಲ ಅವರು. ಫೈನಲಿ ಶೂಟ್ ಮುಗಿಸ್ಕೊಂಡು ಇವಾಗ ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಬೆಂಕಿ ಹಾಕದೆ, ಬೆಂಕಿ ಬಿರುಗಾಳಿನೇ. ಗೊತ್ತಿಲ್ಲ. ಆಲೆ ಒಂದಷ್ಟು ಜನ ಆಲೆ ಕೂತಿದ್ದಾರಲ್ಲಿ, ಹೋಗ್ಬೇಕು.
ಆ್ಯಂಡ್ ಈ ಸ್ವಿಮ್ಮಿಂಗ್ ಪೂಲಲ್ಲೇ ನಾವು ಆವಾಗಲೇ ಆಟ ಆಡಿದ್ದು. ಚಳಿ ಚಳಿ ಆಟ ಆಡಿದ್ದು ಅದು ಇದೇ ಬಾಲಲ್ಲಿ ಆಟ ಆಡಿದ್ದು. ಇರಿ ಅದೇ ಅವ್ರು ಇದು ಮಾಡಿ. ಫೈನಲಿ ಬೆಂಕಿ ಹಚ್ಚಕ್ ಬಂದ್ರು ಸರ್. ಬಟ್ಟೆ ಬಿಚ್ಚಿ ಓಡಾಡ್ಬೇಕು ರೌಂಡ್. ಯಾರು ಸರ್? ಯಾಕೆ ಸರ್? ಬೆಳಗ್ಗೆಯಿಂದ ಏನ್ ತಪ್ಪ ಹಾಕಿದ್ರಿ? ಬೆಂಕಿ ಹಚ್ಚಿದೀನಿ. ಹೋಗೇ ಬಿಡ್ತು ಬೆಂಕಿ. ಅದು ಬೆಂಕಿ ಹಚ್ಚಲಿಕ್ಕೆ ಗೊತ್ತಿರಬೇಕು. ಈಗ ಹಚ್ತಾರೆ ನೋಡಿ. ಇವಾಗ ಆದಿ ಸರ್ ಬೆಂಕಿ ಹಚ್ತಾರೆ. ಸೊ ಬೆಂಕಿ ಎಲ್ಲ ಹಚ್ಚಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿ ಡ್ಯಾನ್ಸ್ ಗೇಮ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ತಿಳ್ಕೊಂಡಿದ್ವಿ. ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಎಷ್ಟು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದ್ರಿ? ವಾ 5 ಎಲ್ಲಿ 2 ಎಲ್ಲಿ? ವೆಯ್ಟ್ ಅಂಡ್ ಸಿ ಟುಮಾರೋ. ಟುಮಾರೋ ಇಸ್ ಟುಮಾರೋ, ಟುಡೇ ಇಸ್ ಟುಡೇ. ನಾಳೆ ನೀನು ಬಟ್ಟೆ ಹಾಕೋತೀಯಾ? ನಾಳೆ ಹಾಕೋತೀನಿ. ನಿನ್ನ ಸೂಟ್ ಕೇಸಲ್ಲಿ ಬಟ್ಟೆ ಇರುತ್ತಾ? ಎಲ್ಲೋಗುತ್ತೆ? ಜಸ್ಟ್ ವೆಯ್ಟ್ ಅಂಡ್ ಸಿ. ಬೆಂಕಿ ಹಚ್ಚಿದ್ಮೇಲೆ ಬರ್ತೀನಿ. ಇವ್ರನ್ನ ಫುಲ್ ರೇಕ್ಸ್ ಹಾಕಿದ್ವಿ, ಯಾಕಂದರೆ ಅವತ್ತು ಬೆಳಗ್ಗೆ ದಿನ ಎಲ್ಲರೂ ಇವಾಗ ಇವರು ಬೆಂಕಿ ಹಚ್ಚುವ ಕಾರ್ಯಕ್ರಮಗಳು ನಡೆಯುತ್ತಿದೆ. ಹಚ್ಚುತ್ತಿರುವವರು ಆದಿತ್ಯ ಸರ್. ಸೊ ಅದೆಲ್ಲ ಆದಮೇಲೆ ಆ್ಯಸ್ ಐ ಟೋಲ್ಡ್ ಫೈರ್ ಕ್ಯಾಂಪಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ವಿಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಟಿಶ್ಯೂ ಬೇಕಾ ಸರ್? ಟಿಶ್ಯೂ ವೇಸ್ಟ್ ಟಿಶ್ಯೂಗಳನ್ನು ತಗೊಂಡು ಬಂದಿ ನೋಡು. ಒಂದೈತೆ ಕೊಡಿ. ನಾನು ಹಚ್ತೀನಿ, ನೀವು ನೋಡಿಲ್ಲ. ಬಡ್ಡಿವಾ ಹೆಂಗೆ ಹಚ್ಚಿದ್ರು? ನಾನೇ ಅದು ಹೇಳಿದ್ದು. So fire camp is ready. ಅಲ್ಲ ಹೋಮ ಮಾಡಿ ಬೇಸಿದವರು. ಅಲ್ಲ ಸುತ್ತ ಅಣಿಸಿ ಸರ್. ಅದು ಇದು ಸ್ವಲ್ಪ ಹಿಂದೆ ಇಡಬೇಕು. ಹೋಗಿ ಲಗ್ಗೆ ಲಗ್ಗೆ. ಚಪ್ಪಲಿಯಲ್ಲಿ ಏನಾಯ್ತು? ಕಿತ್ತೋಯ್ತು. ನಿನ್ ಫೋನ್ ಬ್ಯಾಕ್ ಕೇಸ್ಗೆ ಚಿಕನ್ ಅಂಟ್ಕೊಂಡಿದೆ ನೋಡು. ಚಪ್ಪಲಲ್ಲಿ ನಾನ್ ಚಪ್ಪಲ್ ಕತೆ ಬಿಟ್ಬಿಟ್ಟು ನಿನ್ ಫೋನ್ ಬ್ಯಾಕ್. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ, ಮನಸಾದೀತೇನು ಇನ್ನೂ ದಾರ, ತಂದೀತೇನು ನನ್ನ ಬಿಡಾರ, ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯಕಾರಿ. ಸೊ ಗೇಮ್ಸ್ ಎಲ್ಲ ಆಡಿ ಡ್ಯಾನ್ಸ್ ಎಲ್ಲ ಮಾಡಿ ಅದಾದಮೇಲೆ ಊಟಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಬಂದ್ವಿ ರೂಮ್ಗೆ. ಸೊ ಮತ್ತೆ ರೂಮಿಗೆ ಬಂದು ನಾವು ಗರ್ಲ್ಸ್ ಎಲ್ಲ ಕೆಲವೊಂದು ರೀಲ್ಸ್ ಶೂಟ್ ಮಾಡಿದ್ವಿ. ರೀಲ್ಸ್ ಎಲ್ಲ ಶೂಟ್ ಮಾಡಿ ನೆಕ್ಸ್ಟ್ ಇನ್ನೇನು ಕೆಲಸ, ಮಲಗುವ ಕೆಲಸ. ನೀವೇ ಕಂಟೆಂಟ್ ಕೊಟ್ಟು. ಆ್ಯಂಡ್ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಸಂಡೇ 25th of January. ಅಕ್ಕ ನೀವು ಅಷ್ಟು ಜೋರಾಗಿ ಹೇಳಿದ್ರೆ ಅಲ್ಲಿಂದ ಈ ಫ್ಯಾನ್ ಗಾಡಿಯವ್ರಿಗೆ ಇಲ್ಲಿವರೆಗೂ ಬರಲ್ಲ. ಏನು ಗುಡ್ ಮಾರ್ನಿಂಗ್ ಎಷ್ಟೇನಾ? ಇವತ್ತೆಲ್ಲ ಬೆಳಿಗ್ಗೆಯಿಂದ ರೆಡಿ ಆಗೋದು, ಸ್ವಲ್ಪ ಕೂತ್ಕೊಳ್ಳೋದು. ದೀಪ ವಿಡಿಯೋ ಮಾಡ್ತಾಳೆ, ನಾನು ಬಾಯ್ ಬಿಟ್ಕೊಂಡು ನೋಡಿ. ಶುಭೋದಯ ಗೈಸ್. ಟೈಮ್ ಈಗ ಎಷ್ಟಾಗಿದೆ? 1 ನಿಮಿಷ ಇರಿ, ನಾನು ಲಾಸ್ಟ್ ಟೈಮ್ ಓಪನ್ 7:31 ಆಗಿದೆ. ಏನಕ್ಕೆ ಇಷ್ಟು ಬೇಗ ಎಬ್ಬರಿಸೋರಿಗೆ ಗೊತ್ತಿಲ್ಲ. ವೀಡಿಯೋಸ್ ಆಗಿದೆ ಮಾಡಿರೋದು, ಇನ್ನು ಮಿಕ್ಕದವ್ರದ್ದಾಗಿಲ್ಲ. ಆದರೂ ನಮ್ಮೆಲ್ಲ ಎಬ್ಬರಿಸಿ ಕೂರಿಸಿದ್ದಾರೆ. ಆ ಕೌಶಿ ಅಕ್ಕನೇ ಕಾರಣ. ಓಕೆ ಫ್ರೆಂಡ್ಸ್, ಕಟ್ಟಿಂಗ್. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇವಾಗ ರೆಡಿ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಡಬೇಕು. ಅಷ್ಟರಲ್ಲಿ ಏನೆಲ್ಲ ವೀಡಿಯೋಸ್ ಇದೆ ಅದು ಇದು ಸುಮ್ಮನೆ ಪ್ಯಾಕಪ್ ಮಾಡಿಕೊಂಡು
ಯಾರು ವೀಡಿಯೋಸ್ ಇದ್ದರೆ ನೋಡ್ತಾ ಇದ್ದೀವಿ. ನೋಡಲ್ಲಿದ್ದಳಿ. ಸೊ ಇವತ್ತು ಹೊರಡುವ ಸಮಯ. ಹಾಗೆ ಮನೆಗೆ ಹೊರಡಕ್ಕೆ ಮುಂಚೆ ವಿಡಿಯೋ ಮಾಡೋ ಸಮಯ ಹೇಳಿ ಮರ್ತೋಗ್ತೀನಿ. ಪ್ಯಾಕಪ್ ಆಗಿ ಹೊರಡ್ತಿದ್ದೀವಿ. ಆಗಿ ಹೊರಡ್ತಾ ಇದ್ದೀವಿ. ನೆನ್ನೆಲ್ಲ ನೀರಲ್ಲಿ ಆಟಾಡೋದಕ್ಕೆ ಬಿಸಿ ಬಿಸಿಯಾಗಿ ಶುಂಠಿ ಟೀ ಕೊಟ್ಟಿದ್ದಾರೆ. ಏನು ಕಾಣಿಸ್ತಿಲ್ಲ. ಇವಾಗ ಹೊರಡುವ ಸಮಯ ನಮ್ಮ ಬೆಂಗಳೂರಿಗೆ. ಕಿಚ್ಕಿಚ್ಚಿದೆ, ಹೋಗ್ಬಿಟ್ಟು ನಮ್ಮ ಮಾತ್ರ ಬೈಸ್ಕೊಳ್ಳೋಣ. ಲಗೇಜ್ ಎಲ್ಲ ರೆಡಿ ಇದೆ. ಇವಾಗ ಎಲ್ಲರೂ ಬಂದರೆ ಝೈ ಅಂತ ಹೋಗೋದು. ಸಂಜೆ ಆಗುತ್ತೆ ನಮ್ಮ ಮನೆಗೆ ರೀಚ್ ಆಗೋಷ್ಟರಲ್ಲಿ. ಆದರೆ ಇಲ್ಲಿ ಹೋಗುವಾಗ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗಿ ಮಾಡ್ತೀನಿ. ಓಕೆ, ಬಾಯ್. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ 3 ನವಿಲು ನೋಡಿದ್ವಿ. ಇಲ್ಲಿ 1, ಇಲ್ಲಿ 2 ಇದ್ದಾವೆ. ಸೊ 3 ನವಿಲು ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿದ್ದು ಮುಗೀತು. ವಿಡಿಯೋ ಕಂಟೆಂಟ್ ಎಲ್ಲ ಮುಗೀತು. ಆ್ಯಂಡ್ ವಾಪಸ್ ನಮ್ಮ ಬೆಂಗಳೂರಿಗೆ ಹೋಗೋ ಸಮಯ. ಆ್ಯಂಡ್ ಮತ್ತು TTಯಲ್ಲಿ ಹೋಗುವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಕ್ವಶ್ಚನ್ ಆನ್ಸರ್ ಸೆಷನ್ ನಡೆಸಿ ಆಟ ಆಡಿ ಹಂಗೆ ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ನಿದ್ದೆ ಎಲ್ಲ ಮಾಡಿ ಮತ್ತೆ ವಾಪಸ್ ಹೋಗುವಾಗ ಲಂಚ್ಗೆ ಒಂದು ಸ್ಟಾಪ್. ಬೆಳಗ್ಗೆ ಸ್ವಲ್ಪ ಲೇಟಾಗಿ ತಿಂದಿದ್ದರಿಂದ ಇಷ್ಟು ಬೇಗ ಯಾರಿಗೂ ಊಟ ಬೇಡವಾಗಿತ್ತು. ಸೊ ಎಲ್ಲರೂ ಸ್ವಲ್ಪನೇ ಊಟ ಮಾಡ್ಕೊಂಡ್ವಿ. ಮಾಡಬೇಕಲ್ಲ ಅಂತ ಮಾಡಿದ್ವಿ, ಎಕ್ಸ್ಪೆಷಲಿ ನಾನು. ಊಟ ಎಲ್ಲ ಮುಗಿಸಿ ಮತ್ತು ಅದ್ರ ಪಕ್ಕದಲ್ಲೇ ಸ್ಯಾರಿ ಶಾಪ್ ಇತ್ತು. ಸೀರೆ ಅಂಗಡಿ ನೋಡಿದ್ರೆ ಹುಡುಗಿರು ಸುಮ್ಮನೆ ಬರ್ತೀವ, ಹೋಗಿ ಎಲ್ಲರೂ ಒಂದೊಂದು ಸೀರೆ ಸೆಲೆಕ್ಟ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಕ್ಕ, ಕೌಶಿ ಅಕ್ಕ, ಗುಡ್ ಮಾರ್ನಿಂಗ್. ಏನು ತಕ್ಕಿಸ್ಕೊಂಡಿದ್ದು? ಸರಿ ಇಸ್ಕೊಟ್ಟಿದ್ದು. ಎಷ್ಟು ಬೇಗ ಮಾಡಿದ್ರಿ ಶಾಪಿಂಗ್? ಇವಾಗ ಹಿಂಗೆ ಹೋಗಿ ಹಿಂಗೆ ಬಂದ್ವಿ. ಆ್ಯಕ್ಚುಲಿ ಬೇಗ ಶಾಪ್ ಮಾಡಿದ್ವಿ ಅಲ್ವಾ? ಆ್ಯಕ್ಚುಲಿ ಒಂದು ಮೇ ಬಿ ಒಂದು 20-30 ಮಿನಿಟ್ಸಲ್ಲಿ ಅಷ್ಟು ಜನದು ಆಗಿತ್ತು ಶಾಪಿಂಗ್. 8 ಸ್ಯಾರೀಸ್ ನಾವೊಂದು 20 ಮಿನಿಟ್ಸಲ್ಲಿ ಇಸ್ಕೊಂಡಿದ್ದು. ಅಕ್ಕ ನೀವು ಜೋರಾಗಿ ಹೇಳಬೇಕು. ನಮ್ಮ ಆದಿತ್ಯ ಸರ್ ಎಲ್ರಿಗೂ ಸಾರಿ ಕೊಡ್ತಿದ್ದಾರೆ ಗರ್ಲ್ಸ್. ಏ ಯಾವ ತೊಗೊಂಡು ಅದಾದಮೇಲೆ ಊಟ ಎಲ್ಲ ಚೆನ್ನಾಗಾಗಿತ್ತಲ್ಲ, ಹೋಗಿ ಒಂದು ರೌಂಡ್ ನಿದ್ದೆ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದೆ. ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ರೀಚ್ ಆದೆ. ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇಫ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಬೇಗ ಬೇಗ ಫಾಲೋ ಮಾಡಿ. ಬಾಯ್.